ನಮಸ್ತೆ. 27/8/2024 ಮಂಗಳವಾರ, ಕೃಷ್ಣ ಪಕ್ಷ ಅಂದರೆ ಕರುವ ಚಂದ್ರ. ಇವತ್ತು ನವಮಿ ತಿಥಿ ಇದೆ. ಆಮೇಲೆ ನೈಟಲ್ಲಿ ದಶಮಿ ಬರುತ್ತೆ. ಇವತ್ತಿನ ನಕ್ಷತ್ರ ರೋಹಿಣಿ. ಮಧ್ಯಾಹ್ನ 3:37:41 ಇದೆ. ಆನಂತರ ಮೃಗಶೀರ್ಷ ನಕ್ಷತ್ರ. ರೋಹಿಣಿ ನಕ್ಷತ್ರ ಇರುವವರೆಗೂ ಅಮೃತವು ಕುಲವೃದ್ಧಿಯೂ ಉಂಟು. ಮೃಗಶೀರ್ಷ ನಕ್ಷತ್ರ ಬಂದ ಮೇಲೇನೂ ಕೂಡ ಶುಭವಾಗಿದೆ. ಹಂಗಾಗಿ ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 6:08, ಸೂರ್ಯ ಅಸ್ತಮನ ಸಂಜೆ 6:34. ನವಮಿ ದಶಮಿ ಅಂತ 2 ತಿಥಿ ಇದೆ. ಇವತ್ತಿನ ನಕ್ಷತ್ರ ರೋಹಿಣಿ ಅಂತಂತೀವಿ. ಬೆಳಿಗ್ಗೆ 6:08 9:39 ರೋಹಿಣಿ ನಕ್ಷತ್ರ 3ನೇ ಪಾದ. 9:39 ಮೇಲೆ ಮಧ್ಯಾಹ್ನ 3:58 ರೋಹಿಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೋಹಿಣಿ ನಕ್ಷತ್ರವೇ ಮುಗಿತದೆ. ರೋಹಿಣಿ ನಕ್ಷತ್ರ 4ನೇ ಪಾದ ಅಂದರೆ ಒಟ್ಟು ರೋಹಿಣಿ ನಕ್ಷತ್ರ ಮುಗಿದ ನಂತರ ಮೃಗಶೀರ್ಷ ನಕ್ಷತ್ರ ಮಧ್ಯಾಹ್ನ 3:38 ಮೇಲೆ ಪ್ರಾರಂಭವಾಗಿ ಅದರ 1ನೇ ಪಾದ ರಾತ್ರಿ 9:38 ಇರುತ್ತದೆ. ಅಲ್ಲಿಂದ ಮೃಗಶೀರ್ಷ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ರಾತ್ರಿ ಅಂತಂದರೆ 3:41 ಇರುತ್ತದೆ. ಆನಂತರ ಮೃಗಶೀರ್ಷ ನಕ್ಷತ್ರದ 3ನೇ ಪಾದ ಸ್ಟಾರ್ಟ್ ಆಗುತ್ತದೆ. ಅಂದರೆ 3:41 ಮೃಗಶೀರ್ಷ ನಕ್ಷತ್ರವೇ. ಆದರೆ ವೃಷಭ ರಾಶಿ. ಆನಂತರ ಅಂದರೆ ರಾತ್ರಿ 12 ಗಂಟೆ ಎಲ್ಲ ದಾಟಿ 3:41 ಮೇಲೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಪ್ರಾರಂಭವಾಗುತ್ತದೆ. ಹಂಗಾಗಿ ಅಲ್ಲಿಂದ ಮಿಥುನ ರಾಶಿ ಸ್ಟಾರ್ಟ್ ಆಗುತ್ತದೆ. ಮಕ್ಕಳು ಹುಟ್ಟಿದ್ರೆ ಯಾವ ರಾಶಿ ಅಂತ ತಿಳ್ಕೊಳ್ಳೋಕ್ಕೆ ಇದು ಉಪಯೋಗ ಆಗುತ್ತೆ. ಇವತ್ತಿನ ಮಧ್ಯಾಹ್ನ 12:21. ಇದರಲ್ಲಿ ಕೆಲವು ಒಳ್ಳೆಯ ಟೈಮ್ಗಳು ಅಂತ ಸುಮ್ಮನೆ ಕೊಡ್ತೀವಿ. ಆದರೂ 100% ಒಳ್ಳೆಯದು, 100% ಕೆಟ್ಟೋದು ಅಂತ ವಿಂಗಡಿಸಿಟ್ಟಿರೋದ್ರಿಂದ ಅದನ್ನು ಫಾಲೋ ಮಾಡಬೇಕು. ಯಾಕಂದರೆ ಕೆಲವರು ಹೇಳ್ತಾರೆ ಒಳ್ಳೆ ಮುಹೂರ್ತಗಳಿದೆ, ಒಳ್ಳೆ ಟೈಮು ಅಂತ ಕೊಟ್ಟಿದ್ದಾರೆ ಕೆಲವರೆಲ್ಲ. ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತದೆ ಅಂತ ಕೆಲವು ಚಾನಲಲ್ಲಿ ಕೂಡ ಬರುತ್ತದೆ ಅಂತಂತಾರೆ. ಆದರೆ ಒಳ್ಳೆ ಟೈಮಲ್ಲಿ ಕೆಟ್ಟ ಟೈಮ್ ಎಂಟ್ರ್ ಆಗಬಾರ್ದು. ಇದ್ದರೆ ಆ ಒಳ್ಳೆ ಟೈಮ್ ಒಳ್ಳೆಯದಲ್ಲ. ಉದಾಹರಣೆ ನೋಡೋಣ. 11:56 12:46 ಅಭಿಜಿತ್ ಮುಹೂರ್ತ. ಮಧ್ಯಾಹ್ನ 2:25 3:15 ವಿಜಯ ಮುಹೂರ್ತ. ಸಂಜೆ 6:34 6:57 ಗೋಧೂಳಿ ಮುಹೂರ್ತ. ಸಂಜೆ 6:34 7:43 ಸಾಯನ ಸಂಧ್ಯಾಕಾಲ. ಮಧ್ಯಾಹ್ನ 12:28 2:03 ಅಮೃತ ಕಾಲ. ಇಷ್ಟೆಲ್ಲ ಇದ್ದರೂ ಕೂಡ ಇದರಲ್ಲಿ 100% ಕೆಟ್ಟೋದು ಅಂತ ನೋಡ್ಕೊಂಬಿಡೋಣ. 100% ಕೆಟ್ಟೋದು ಅಂತಂದರೆ ಇವತ್ತು 6:08 ರಾತ್ರಿ 3:41 ತುಲಾರಾಶಿಯವರೆಗೆ ಚಂದ್ರಾಷ್ಟಮ. ಹಂಗಾಗಿ ತುಲಾರಾಶಿಯವರಿಗೆ ಶುಭವಲ್ಲ. ಆಮೇಲೆ ವೃಶ್ಚಿಕ ರಾಶಿಗೆ ದೋಷವಿದೆ. ಬೆಳಗ್ಗೆ ಕಾಮನ್ ಆಗಿ ಎಲ್ಲರಿಗೂ 7:32 9:34 ಮೃತ್ಯು ಪಂಚಕ. ಒಳ್ಳೆಯದಲ್ಲ, ಶುಭವಲ್ಲ. ಇದು ಮುಗಿಯುವಷ್ಟರಲ್ಲೇ 7:43 9:18 ನಕ್ಷತ್ರ ವಿಷಕಟಿಕಾ ಕಾಲವು ಸೇರುತ್ತದೆ. ಹಂಗಾಗಿ ಬೆಳಗ್ಗೆ ಇರುವ ಈ ಮುಹೂರ್ತದಲ್ಲಿ 2 ಕೂಡೋದರಿಂದ ಇದು ಶುಭವಾಗಿಲ್ಲ. 8:37 9:27 ದುರ್ಮುಹೂರ್ತ. ಈ ದುರ್ಮುಹೂರ್ತ ಮುಗಿಯುವಷ್ಟರಲ್ಲೇ 9:15 10:48 ಯಮಕಂಡ ಕಾಲವಿದೆ. ಮಧ್ಯಾಹ್ನ 3:27 ಸಂಜೆ 5 ಗಂಟೆಯವರೆಗೂ ರಾಹುಕಾಲವಿದೆ. ರಾತ್ರಿ 9:27 10:54 ವಿಷಕಾಲವಿದೆ. ಮತ್ತು ರಾತ್ರಿ 3:41 ಮೇಲೆ ವೃಶ್ಚಿಕ ರಾಶಿಯವರಿಗೆ ದೋಷ ಸ್ಟಾರ್ಟ್ ಆಗುತ್ತದೆ. ಸೇಮ್ ಟೈಮಲ್ಲಿ ರಾತ್ರಿ 3:16 ಮೇಲೆ 5:25 ಮೃತ್ಯು ಪಂಚಕ ಅಂತ ಇದೆ. ಹಂಗಾಗಿ ಈ ದಿನದಲ್ಲಿ ಈ ಸಮಯಗಳಲ್ಲಿ ಅಶುಭವಾಗಿರೋದರಿಂದ ಯಾವ ಕಾರ್ಯವೂ ಪ್ರಾರಂಭ ಮಾಡಬಾರದು. ಶುಭ ದಿನ ಶುಭ ಸಮಯ ಅಂತಂದರೆ ಇವತ್ತು
6:08ರಿಂದ 7:30ವರೆಗೂ ಶುಭವಾಗಿದೆ. 10:50ರಿಂದ 3:25ವರೆಗೂ ಶುಭವಾಗಿದೆ. ಸಂಜೆ 5:07ರಿಂದ ರಾತ್ರಿ 9:25ವರೆಗೂ ಶುಭವಾಗಿದೆ. ರಾತ್ರಿ 10:56ರಿಂದ 3:14ವರೆಗೂ ಶುಭವಾಗಿದೆ. ತಿರುಗ ಬೆಳಗಿನ ಜಾವ 5:27ರಿಂದ ಶುಭವಾಗಿದೆ. ಈ ಸಮಯವನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿ. ಮುಂಚೆ ಹೇಳಿರುವಂಥ ಅಶುಭ ಸಮಯ ಅಂತ ಹೇಳಿರೋದನ್ನು ಬಿಟ್ಟುಬಿಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.